ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗೆ ಕಾಣ್ತಿದ್ದೀನಿ, ಫಸ್ಟ್ ಆಫ್ ಆಲ್ ಹೇಗೆ ಕಾಣ್ತಿದ್ದೀನಿ ಅಂತ ಕಮೆಂಟ್ ಮಾಡಿ, ಕಮೆಂಟ್ ಅಲ್ಲಿ ಹೇಳಿ. ಅಂಡ್ ಏನ್ ಸ್ಪೆಷಲ್ ಅಪ್ಪ ಇವತ್ತು ಇಷ್ಟೊಂದು ಚೆನ್ನಾಗಿ ರೆಡಿಯಾಗಿ ಸೀರೆ ಎಲ್ಲ ಉಟ್ಕೊಂಡಿದೀನಿ ಅಂತ ಅನ್ಕೊಂಡಿದ್ರೆ, ಸೊ ನಮ್ಮೂರಲ್ಲಿ ಜಾತ್ರೆ ನಡೀತಾ ಇದೆ. 1 ವೀಕ್ ಜಾತ್ರೆ ಇರುತ್ತೆ, ಫುಲ್ ಸಕ್ಕದಾಗಿರುತ್ತೆ. ಸೊ ಇವತ್ತು ಥರ್ಸ್ಡೇ. ಸೊ ಥರ್ಸ್ಡೇ ಏನಂದ್ರೆ ಊರಲ್ಲಿ ದೇವರೆಲ್ಲ ಆಡಿಸಿ ಅದಾದ್ಮೇಲೆ ನಮ್ಮ ಎಲ್ಲರ ಮನೆಗೂ ಮಡ್ಲಕ್ಕಿ ಸೇವೆಗೆ ಅಂತ ದೇವ್ರು ಬರ್ತಾರೆ. ಸೊ ಹಾಗಾಗಿ ನಾವು ಊರಲ್ಲಿ ಜಾತ್ರೆ ಮಾಡಕ್ ಆಗ್ತಾ ಇಲ್ಲ. ಸೊ ನಾವು ಬೆಂಗಳೂರಲ್ಲೇ ಮಾಡ್ತಾ ಇದೀವಿ. ಹಾಗಾಗಿ ನಾವು ಆರತಿ ಎಲ್ಲ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಟಿದೀವಿ. ಅದು ಆರತಿ ಎಲ್ಲ ಪೂಜೆ ಹೇಗಾಯ್ತು ಅಂತ ನೋಡ್ಕೊಂಡ್ ಬನ್ನಿ. ಇವತ್ತು ಮಾರ್ನಿಂಗು ಊರಲ್ಲಿ ದೇವ್ರನ್ನ ಆಡ್ಸಿದ್ದಾರೆ. ಸೊ ಅದ್ರದ್ದು ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ಸ್ ಇದೆ. ಸೊ ಅದನ್ನ ಹಾಕ್ತೀನಿ, ಅದನ್ನ ನೋಡ್ಕೊಂಡ್ ಬನ್ನಿ. ಅದಾದ್ಮೇಲೆ ನಮ್ಮನೇಲಿ ನಾವು ಹೇಗ್ ಪೂಜೆ ಆಯ್ತು ಅಂತ ವಿಡಿಯೋನು ಹಾಕಿದೀನಿ. ಸೊ ಅದನ್ನ ನೋಡ್ಕೊಂಡ್ ಬನ್ನಿ. ಹಂಗೆ ತಗೊಂಬ ಆಚೆ. ಮೇಲ್ ಬೆಳಗ್ ಗೈಸ್, ನಮ್ಮ ಅಮ್ಮಮ್ಮ ಇಬ್ರದು ಸೇಮ್ ಮ್ಯಾಚಿಂಗ್ ಇದೆ. ಆಕ್ಚುಲಿ ನೀವು ಚಿಕ್ಕವರಿದ್ದಾಗ ಹೆಂಗಿತ್ತು ಜಾತ್ರೆ ಎಲ್ಲ? ನಾವು ಚಿಕ್ಕವರಾಗಿದ್ದಾಗ ಹೆಂಗೆ ನಡೆಯೋದು ಇಷ್ಟು ಜೋರಾಗಿ ನಡೀತಿರ್ಲಿಲ್ಲ. ಇವಾಗಿನ ಜೋರಾಗಿ ಎಲ್ಲ ಹುಡುಗರಲ್ಲಿ ಎದ್ಕೊಂಡು ಜೋರಾಗಿ ನಡೆಸ್ತಾವ್ರಿ. ಇವಾಗ ನೀವು ಆರ್ತಿ ಎಲ್ಲ ತಗೊಂಡ್ ಹೋಗ್ತಿದ್ದ? ನಾವು ಆರ್ತಿ ಎಲ್ಲ ಹೊತ್ಕೊಂಡು ಹೋಗ್ತಿದ್ದ. ಕೊಂಡ ತುಳಿದಿದ್ದ? ಕೊಂಡ ಎಂದು ತುಳಿದಿಲ್ಲ ನಾವು. ಆರ್ತಿ ಮಾತ್ರ ತಗೊಂಡ್ ಹೋಗ್ತಿದ್ದ? ಆರ್ತಿ ಮಾತ್ರ ತಗೊಂಡೋಗ್ತಿದ್ದೋ, ಕೊಂಡ ಎಂದು ತುಳಿದಿಲ್ಲ. ನಾವು ಅಷ್ಟು ಆರ್ತಿ ತಗೊಂಡ್ ಹೋಗ್ತಿದ್ದೆ, ಆದ್ರೆ ಕೊಂಡ ತುಳಿತಾರೆ ಇಲ್ಲ, ಬೇರೆಯವ್ರ ಕೈ ಕೊಟ್ಬಿಡ್ತಿದ್ದೆ. ಅದೇ ನಾಳೆ ನಾನ್ ವೆಜ್ ಊಟ, ಅದನ್ನು ಜೋರಾಗಿ ಮಾಡ್ತಿದ್ದ? ನಾನ್ ವೆಜ್ ಮಾತ್ರ, ನಾನ್ ವೆಜ್ ಮಾಡ್ತಿರ್ಲಿಲ್ಲ ಹೆಚ್ಚಾಗಿ. ಅದು ಮಾಡ್ತಿರ್ಲಿಲ್ಲ, ನಾವು ಯಾರು ತಿಂತಾ ಇರ್ಲಿಲ್ಲಲ್ಲ. ಈಗ ಅದೆಲ್ಲ ಸ್ವಲ್ಪ ತಿಂತಾರೆ, ಅಪ್ಗ್ರೇಡ್ ಆಗಿ ಎಲ್ಲ ಫುಲ್ ಜೋರಾಗಿ ಮಾಡ್ತಿದ್ದಾರೆ ಜಾತ್ರೆ. ನಮ್ಮನೆಗೆ ಮಾಡ್ತಾನೆ ಇರ್ಲಿಲ್ಲ ಅವಾಗ. ಇದನ್ನ ನಾವು ಕೊಂಡದಲ್ಲಿ ತಗೊಂಡು ಹೋಗ್ಬೇಕು. ಸೊ ನಾವು ಬೆಂಗಳೂರಲ್ಲೇ ಮಾಡ್ತಿರೋದ್ರಿಂದ ದೇವ್ರ ಫೋಟೋನ ಇಟ್ಬಿಟ್ಟು ದೇವ್ರ ಮುಂದೆ ಅದೇ ಫೋಟೋಗೆ ಆರತಿನ ಬೆಳಗ್ತಾ ಇದ್ದೀವಿ. ಸೊ ನಾಳೆ ನಾನ್ ವೆಜ್ ಮಟನ್ ಊಟಕ್ಕೆ ಇಲ್ಲೆಲ್ಲ ಸೊಪ್ಪು ಎಲ್ಲ ಸೋಸ್ಕೋತಾ ಇದ್ದಾರೆ ನಮ್ಮ ಅಜ್ಜಿ, ನಮ್ಮ ದೊಡ್ಡಮ್ಮ, ನಮ್ಮ ಅಣ್ಣ ಎಲ್ಲ. ನಮ್ಮಮ್ಮ ಫುಲ್ಲು ಬ್ಯುಸಿ. ಹಲೋ ಗೈಸ್, ಗುಡ್ ಮಾರ್ನಿಂಗ್. ಸೊ ಇವತ್ತು ನೆಕ್ಸ್ಟ್ ಡೇ ಅಂದರೆ ಫ್ರೈಡೇ. ನಾನು ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ, ಲೈಕ್ ಥರ್ಸ್ಡೇ ಆ್ಯಂಡ್ ಫ್ರೈಡೇದು. ಸೊ ಇವತ್ತು ಕೊಂಡೋತ್ಸವ ಇದೆ ನಮ್ಮೂರಲ್ಲಿ. ಸೊ ನಾವು ಹೋಗಿಲ್ಲ, ಬಟ್ ವಿಡಿಯೋ ಏನಾದರೂ ಸಿಕ್ಕಿದ್ರೆ ನಾನು ನಿಮಗೆ ಅಟ್ಯಾಚ್ ಮಾಡ್ತೀನಿ, ಕೊಂಡೋತ್ಸವ ಹೇಗಿರುತ್ತೆ ಅಂತ ನೋಡಿ. ಆ್ಯಂಡ್ ಇವತ್ತು ಮಟನ್ ಊಟ ಇದೆ. ಸೊ ನಾವು ಬ್ಯಾಂಗ್ಳೂರಲ್ಲೇ ಮಾಡ್ತಿದ್ದೀವಿ. ಹಾಗಾಗಿ ಬನ್ನಿ ನೋಡೋಣ ಮಟನ್ ಊಟ ಹೇಗಾಗುತ್ತೆ ಆ್ಯಂಡ್ ಏನೇನು ಮಾಡಿದ್ದಾರೆ, ಯಾರ್ಯಾರು ಬರ್ತಾರೆ ಅಂತೆಲ್ಲ ನೋಡೋಣ ಬನ್ನಿ. ತುಳಸಿ ಕೋಮಲವೇ ನೀಲವರ್ಣನಾರಾಯಣಿ ನಿತ್ಯ ಕಲ್ಯಾಣಿ.
ಏನೇನು ಮಾಡ್ತಿದ್ದೀರಾ ಸ್ಪೆಷಲ್? ಒಂದು ನಿಮಿಷ ಕೇಳಿಸಲ್ಲ ಇದ್ರಲ್ಲಿ. ನಮ್ಮ ಸಿಸ್ಟರ್ ಮನೆಯಲ್ಲಿ ಜಾತ್ರೆ ಮಾಡ್ತಾ ಇದ್ದಾರೆ, ಮೊನ್ನೆ ಜಾತ್ರೆ ಮಾಡ್ತಾ ಇದ್ದಾರೆ. ಹಾಂ, ಅವ್ರ ಊರಲ್ಲಿ ಮನೆ ಇಲ್ಲ ಅಂದ್ಬಿಟ್ಟು ಏನು ಮಾಡ್ತಾರೆ, ಬೆಂಗಳೂರಲ್ಲೇ ಮಾಡ್ತಾ ಇದ್ದಾರೆ ಅವರು. ಅದಕ್ಕೋಸ್ಕರ ಅವರು ನಮ್ಮನ್ನೆಲ್ಲ ಕರೆದಿದ್ದಾರೆ. ಅವರು ಅವ್ರ ದೊಡ್ಡಣ್ಣ, ಅವರು ನನಗೆ ಅವರು, ನಾನು ಅವ್ರಿಗೆ ದೊಡ್ಡಣ್ಣ, ಹಾಂ, ನನಗೆ ದೊಡ್ಡ ಮಾಮ, ನಿನಗೆ ದೊಡ್ಡ ಮಾಮ. ಅದಕ್ಕೆ ಕರೆದಿದ್ದಾರೆ. ಅವರು ಇವತ್ತು ಬಂದಿದ್ದೀವಿ ನಾವು. ಅವರು ಈಗ ಇವತ್ತು ಬೇರೆ ವೆರೈಟೀಸ್ ಮಾಡ್ತಾ ಇದ್ದಾರೆ. ಏನೇನು ವೆರೈಟಿ ಮಾಡ್ತಿದ್ದಾರೆ ಗೊತ್ತಾ? ಕುರಿ ಮಟನ್ದು ಸಾರು, ಆಮೇಲೆ ಬೋಟಿ ಗೊಜ್ಜು ಮಾಡ್ತಾ ಇದ್ದಾರೆ, ಚಿಕನ್ ಫ್ರೈ ಮಾಡ್ತಾ ಇದ್ದಾರೆ, ಆಮೇಲೆ ಚಿಕನ್ ಸಾರು ಮಾಡ್ತಾ ಇದ್ದಾರೆ. ಅಷ್ಟು ಸಾಲದು ಅಂದ್ಬಿಟ್ಟು ಯಾರು ತಿನ್ನೋದಿಲ್ಲ ನಾನ್ ವೆಜ್ ಅವ್ರಿಗೆಲ್ಲ ಒಬ್ಬಟ್ಟು ಮಾಡಿಟ್ಟಿದ್ದಾರೆ. ಆಮೇಲೆ ಅದಕ್ಕೆ ಬಿರಿಯಾನಿ ಮಾಡಬೇಕು ಅಂತ ಇದ್ರು, ಬಿರಿಯಾನಿ ಯಾರು ಇಷ್ಟಪಡಲ್ಲ ಅಂದ್ಬಿಟ್ಟು ಬೇಡ ಅಂದ್ಬಿಟ್ಟು ಬಿರಿಯಾನಿ ಕ್ಯಾನ್ಸಲ್ ಮಾಡಿದ್ದಾರೆ. ಈಗ ಇಂಥ ತನಕ ಮಾಡಬೇಕು ಅಂತ ಇದ್ರು, ಆದರೆ ಕ್ಯಾನ್ಸಲ್ ಮಾಡಿಬಿಟ್ರು, ಅದನ್ನ ಬೇಡ ಯಾರು ತಿನ್ನಲ್ಲ ಅಂತನ. ಅದಕ್ಕೆ ಈಗೆಲ್ಲ ನೆಂಟರುಗಳೆಲ್ಲ ಬರ್ತಾ ಇದ್ದಾರೆ. ಈಗೆಲ್ಲ ಏನಂದ್ರೆ ಒಂದು ಬೇಜಾರು ಅಂದರೆ ಊರು ಮಣ್ಣೆಗೆ ಹೋಗಿಲ್ವಲ್ಲ ಅನ್ನೋದೇ ಒಂದು ಬೇಜಾರು. ಈ ಬೆಂಗಳೂರಾಗ ಉಂಡ್ರು ಅಷ್ಟೇ ಜಾತ್ರೆ ಅನ್ಸ್ಕೊಳಲ್ಲ. ಅದು ಮಣ್ಣೆ ಒಳಗಡೆ ಹೋಗಿ ಜನಗಳ ಜೊತೆ ಊಟ ಮಾಡಿದರೆ ಮಣ್ಣೆದು ಜಾತ್ರೆ ಸೋರುತ್ತೆ. ಅದು ನಮ್ಮ ಸಿಸ್ಟರ್ಸ್ಗಳೆಲ್ಲ ಮಾಡ್ತಾ ಇದ್ದಾರೆ ಅಡುಗೆನೆಲ್ಲ. ನಾವೆಲ್ಲ ತಿರುಗಿಸಿ ನೋಡಿ ಎಲ್ಲರೂ ಬಂದಮೇಲೆ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದ್ವಿ. ನೋಡೋಣ ಈಗ ಅಡುಗೆ ನೋಡೋಣ. ಇದು ಚಿಕನ್ ಫ್ರೈ ಅಲ್ವಮ್ಮ? ಹಾಂ, ಘಮ್ ಘಮ ಅಂತ ವಾಸನೆ ಬರ್ತಾ ಇದೆ. ಅಯ್ಯೋ, ಬ್ಲರ್ರೇ ಆಗೋಯ್ತು. ಇದು ಮಟನ್ ಸಾಂಬಾರು. ಹಾಂ, ಮಟನ್ ಸಾಂಬಾರು ಕುದೀತಾ ಇದೆ. ಈಗ ಟೇಸ್ಟ್ ನೋಡಬೇಕು. ಚಿಕನ್ ಸಾಂಬಾರು ಮೇಲ್ಗಡೆ ರೆಡಿ ಆಗ್ತಿದೆ ಅಲ್ವಾ? ಇವತ್ತು ಮುಖ್ಯವಾಗಿ ಜಾತ್ರೆಗೆ ಇಂಪಾರ್ಟೆಂಟ್ ಹೇಳ್ಬೇಕಂತಂದರೆ, ಇವತ್ತು ಒಡ ಹುಟ್ಟಿದರ ದಿವಸ. ಇವತ್ತು ಒಡ ಹುಟ್ಟಿದ್ರ ಜೊತೆ ನಾವು ಕಾಲ ಕಳ್ಕೊಂಡು ಜಾತ್ರೆ ಮಾಡ್ತಿದ್ದೀವಲ್ಲ, ಇದು ಮಹತ್ವದ ದಿನ. ಇವತ್ತು ಅಕ್ಕ ತಂಗಿರ ಜೊತೆ, ಅಣ್ಣ ತಮ್ಮರ ಜೊತೆ ಇದ್ದೀವಲ್ಲ ಜಾತ್ರೆ ಜೊತೆಗೆ, ಅದೊಂದು ಇವತ್ತು ಸ್ಪೆಷಾಲಿಟಿ ಇವತ್ತು. ಹಾಗಾಗಿ ಎಲ್ಲರೂ ಖುಷಿಯಿಂದ ಇದ್ದೀವಿ. ವರ್ಷಕ್ಕೆ ಒಂದ್ಸಲ ಹಿಂಗೆ ಆರಾಮಾಗಿ ಕುತ್ಕೊಂಡು ಮಾತಾಡ್ಕೊಂಡು ಜಾಲಿ ಮಾಡೋದು. ನಮ್ಮ ಮಾವರಿದ್ರು, ಅವರು ಪಾಪ ನಿನ್ನೆ ಅಲ್ಲಿಗೆ ದುಬೈಯಿಂದ ಅವ್ರಿಗೆ ಟಿಕೆಟ್ ಬಂದ್ಬಿಡ್ತು, ಹೊರಟೋಗ್ಬಿಟ್ರು. ಅವ್ರಿದ್ರೆ ಇನ್ನೂ ಮಜಾ ಇರ್ತಿತ್ತು. ಅವರೆಲ್ಲ ಇದ್ರೆ ಚೆನ್ನಾಗಿರೋದು. ಅದನ್ನು ವರ್ಷ ಸರ್ಕಾರ ಮಾಡೋವು ಏನಿಲ್ಲ. ಅವ್ರಿದ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿ ತಾವು ಮಟನ್ ತಿನ್ಬೋದಾಯ್ತು. ಈಗಲೂ ಪರವಾಗಿಲ್ಲ, ಈಗಲೂ ತಿನ್ರಿ ಮಟನು. ನಾನು ತಿನ್ನೋದಲ್ವ, ನಂದು ಸೇರಿಸಿ ನೀವು ತಿನ್ನಿ, ಏನಾಗಲ್ಲ, ನ್ಯಾಚುರಲ್ ಆಗಿರುತ್ತೆ. ನೋಡು, ಅವ್ರು ದೊಡ್ಡಪ್ಪ ಸಾರು ಕುಡಿಯೋಕ್ಕೆ ಲೋಟ ಬಿಟ್ಕೊಂತಾರೆ. ಹೆಂಗೈತೆ ಟೇಸ್ಟ್ ನೋಡಿದ್ರಾ? ನೋಡ್ಬಿಟ್ಟು ಹೇಳಿ ಹೆಂಗಿದೆ ಅಂತ. ಹೆಂಗಿದೆ ದೊಡ್ಡಪ್ಪ? ಎಲ್ಲ ಕರೆಕ್ಟಾಗೈತಾ ಅಮ್ಮ? ಎಲ್ಲ ಕರೆಕ್ಟಾಗಿದೆಯಂತೆ. ಇಲ್ಲಿ ಮೇಲ್ಗಡೆ ಕಿಚನಲ್ಲಿ ಚಿಕನ್ ಸಾಂಬಾರು ನಡೀತಾ ಇದೆ. ಇಲ್ಲಿ ರೈಸ್ ಇದೆ. ಇದು ನಾಟಿ ಕೋಳಿ ಅಲ್ವಾ? ನಾಟಿ ಕೋಳಿ. ಇನ್ನು ಇದು ನಮ್ಮ ನವ್ಯತ್ತೆಗೆ, ಅವರು ನಾರ್ಮಲ್ ಚಿಕನ್ ತಿನ್ನಲ್ಲ, ಅವ್ರಿಗೋಸ್ಕರ ಸ್ಪೆಷಲ್ ನಾಟಿ ಕೋಳಿ. ಇವರೇ ನಮ್ಮ ನವ್ಯತ್. ಹಾಯ್ ಮಾಡಿ, ಹಾಯ್ ಮಾಡಿ. ಸೊ ಇವಾಗ ಎಲ್ಲರೂ ನಾನು ನಮ್ಮ ಮಮ್ಮಿ ಮತ್ತೆ ಅಜ್ಜಿ ಎಲ್ಲರೂ ಒಂದೇ ತರ ಕಾಲ ಸಾರಿ ಹಾಕೊಂಡ್ಬಿಟ್ಟಿದ್ವಿ. ಗೊತ್ತೇ ಇಲ್ಲ, ಅನ್ಎಕ್ಸ್ಪೆಕ್ಟೆಡ್. ಸೊ ಈಗ ಊರಿಗೆ ಬಂದಿದ್ದೀವಿ ರಥೋತ್ಸವಗೆ. ನೋಡೋಣ ಬನ್ನಿ. ನನ್ನ ತಂಗಿ, ಹೌದು, ತೇರಿಗೆ ಬಂದಿದ್ದೀವಿ. ಇವಳು ಔಟ್ಫಿಟ್ ಇದೆ ವೈಟ್, ಇವಳು ವೈಟ್ ಆ್ಯಂಡ್ ನಾನು ಸಾರಿ. ಹೇಗೆ ಕಾಣ್ತಿದ್ದೀನಿ ಗೈಸ್ ಕಮೆಂಟ್ ಮಾಡಿ. ನಾನು ಸಕ್ಕತ್ತಾಗಿ ಕಾಣಿಸ್ತಾ ಇದ್ದೀನಿ. ಇದು ನನ್ನ ಔಟ್ಫಿಟ್. ಇವತ್ತು ನಮ್ಮ ಊರಿನ ತೇರಿಗೆ ಇದು ನನ್ನ ಔಟ್ಫಿಟ್. ಫುಲ್ ಟ್ರೆಡಿಷನಲ್ ಆಗಿ ರೆಡಿ ಆಗಿಬಿಟ್ಟಿದ್ದೀನಿ ಈ ಸಲ. ಇದು ನನ್ನ ಹಸ್ಬೆಂಡ್ ಔಟ್ಫಿಟ್. ಫುಲ್ ಮಾಡರ್ನ್ ಆಗಿ ರೆಡಿ ಆಗಿಬಿಟ್ಟಿದ್ದೀನಿ ಗೈಸ್. ಏನು ಬಿಸಿಲು ಇದೆ ಅಂದರೆ ಸಿಕ್ಕಾಪಟ್ಟೆ. ಫುಲ್ ಸ್ವೆಟ್ ಆಗಿಬಿಟ್ಟಿದ್ದೀವಿ. ಫುಲ್ ರೆಡಿಯಾಗಿ ಬಂದ್ರೂ ಫುಲ್ಲು ಸ್ವೆಟ್ ಆಗಿಬಿಟ್ಟಿದ್ದೀವಿ. ಸಿಕ್ಕಾಪಟ್ಟೆ ಬಿಸಿಲು, ಹೀಟ್ ಇದೆ. ಈ ಹೀಟಲ್ಲಿ ಸ್ಯಾರಿ ಮೇಂಟೈನ್ ಮಾಡೋದು ತುಂಬ ಕಷ್ಟ.
ನಮಗೆ. 4 ಈಗ ಕಡಲೆಪುರಿ ಎಲ್ಲ ತಗೊಂಡಿದ್ದೀವಿ. ಈಗ ಲಾಸ್ಟಿಗೆ ದೇವರು ಗುಡಿ ಒಳಗೆ ಹೋಗುತ್ತೆ, ಸೊ ಅದನ್ನು ನೋಡ್ಕೊಂಡು ಹೋಗೋಣ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ. ದೇವ್ರು ಬರ್ತಾ ಇದೆ, ಅಲ್ಲಿ ಬರ್ತಾ ಇದೆ ದೇವರು, ಸೊ ನೋಡೋಣ. ಯಾರು ಕೊಟ್ಟಿದ್ದು? ಅದೇ ದೇವರು ದೇವ್ರ ಮೇಲಿಂದ ತೆಗೆದು ನನ್ನ ವೀಡಿಯೋಸ್ ಎಲ್ಲ ಚೆನ್ನಾಗಿ ಮಾಡ್ಕೊಟ್ಟಿದ್ದೀನಿ ಅಂತ ದೇವ್ರ ಮೇಲಿಂದ ಆರ್ಡರ್ ತಂದ್ಕೊಟ್ರು. ಆಯಿತು, ನನ್ನ ಸಬ್ಸ್ಕ್ರೈಬರ್ಸ್ ಸಿಕ್ಕಿದ್ರು, ತುಂಬ ಜನ ಮಾತಾಡ್ತಿದ್ರು, ಖುಷಿ ಆಯಿತು ನನಗೆ. ಆದರೆ ಕರೆಕ್ಟಾಗಿ ಮಾತಾಡೋಕ್ಕಾಗಲಿಲ್ಲ, ಬಿಕಾಸ್ ಫಸ್ಟ್ ಟೈಮ್ ಅಲ್ವಾ ಎಕ್ಸ್ಪೀರಿಯೆನ್ಸು, ಸ್ವಲ್ಪ ಶೈ ಆಗ್ತಿತ್ತು ಮಾತಾಡೋಕ್ಕೆ. ಬಟ್ ಒಂಥರ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್. ಇನ್ಸ್ಟಾಯಿಂದ ಸಬ್ಸ್ಕ್ರೈಬರ್ಸ್ ಎಲ್ಲ ಸಿಕ್ಕಿದ್ರು. ಅದು ಇನ್ಸ್ಟಾ ಫಾಲೋವರ್ಸ್ ಅಂತಾರೆ. ಯಾರ ಸಿಕ್ಕಾಪಟ್ಟೆ ಸ್ಪೆಷಲ್ ನನಗೆ, ಯಾಕಂದರೆ ಇದು ನಾವು ಜಾತ್ರೆಗೆ ಹೋಗಿದ್ದು, ತೇರಿಗೆ ಹೋಗಿದ್ವಲ್ಲ, ಅಲ್ಲಿಂದ ಅಲ್ಲಿ ನನಗೆ ಕೊಟ್ಟಿದ್ದು. ಅವನೇನು ರಿಟರ್ನ್ ಮನೆಗೆ ಹೊರಡ್ಬೇಕಿತ್ತು. ಆ ಟೈಮಲ್ಲಿ ನಾನು ವೀಡಿಯೋಸ್ ಎಲ್ಲ ದೇವರಿಗೆ ಇನ್ಸ್ಟಾಗ್ರಾಮಲ್ಲಿ ನಾನು ಈ ಥರ ಜಾತ್ರೆ ಅಂತೆಲ್ಲ ವೀಡಿಯೋಸ್ ಮಾಡಿಕೊಟ್ಟಿದ್ನಲ್ಲ, ಹಾಗಾಗಿ ವೀಡಿಯೋಸ್ ಚೆನ್ನಾಗಿ ಮಾಡಿದರೆ ಇದೇ ಥರ ಮಾಡ್ತಿದ್ದೆ ಅಂದ್ಬಿಟ್ಟು ಮದನ್ ಅನ್ನೋರು ದೇವ್ರ ಮೇಲಿರೋ ಹಾರನ ತೆಗೆದ್ಬಿಟ್ಟು ತಂದು ಕೊಟ್ಟರು. ಸೊ ಥ್ಯಾಂಕ್ ಯು ಸೋ ಮಚ್ ಕೊಟ್ಟಿದ್ದಕ್ಕೆ ಹಾರನ. ಈ ಹಾರ ಒಂಥರ ಸ್ಪೆಷಲ್ ನನಗೆ, ಆ್ಯಂಡ್ ಈ ಡೇ ತುಂಬ ಸ್ಪೆಷಲ್ ಅಂತ ಫೀಲ್ ಆಗ್ತಾಯಿದೆ. ಈ ಹಾರನ ನಾನು ಹಾಗೆ ಸೆಕ್ಯೂರ್ ಮಾಡ್ತೀನಿ. ಥ್ಯಾಂಕ್ ಯು.